ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ್ರು. ಆತ್ಮೀಯರೇ, ಕಾಲೇಜಿಯಂ ಇದನ್ನಿಟ್ಕೋಬೇಕಾ, ಬಂದ್ ಮಾಡಬೇಕಾ, ಮತ್ತೊಂದು ಚರ್ಚೆ ಸ್ಟಾರ್ಟ್ ಆಗಿಬಿಟ್ಟ. ಲೋಕಸಭೆಯಲ್ಲಿ, ರಾಜ್ಯಸಭೆಯಲ್ಲಿ ಧನ್ಕರ್ ಅವ್ರು ಬೆಳೆಸಿದ್ದಾರೆ, ಬೇರೆ ಬೇರೆ ವಿರೋಧ ಪಕ್ಷದವ್ರು ಬೆಳೆದಿದ್ದಾರೆ, ಮಧ್ಯಕಾಲಕ್ಕೆ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವ್ರು ಬೆಳೆದಿದ್ದಾರೆ. ಇದು ಬದಲಾದರೆ ಒಳ್ಳೆಯದು ಅಂತ ಈ ಯಶವಂತ್ ವರ್ಮಾರವರ 15 ಕೋಟಿ ರೂಪಾಯಿ ಸುಟ್ಟು ನೋಟದ್ದು ಏನು ಪ್ರಕರಣ ದಾಖಲಾಗಿದೆ. ಇಲ್ಲಿಯೂ ಭ್ರಷ್ಟಾಚಾರ ತಾಂಡವವಾಡ್ತದೆ. ಇಲ್ಲಿಯೂ ಏನಪ್ಪ ಅಂತಂದ್ರೆ ನೈತಿಕತೆ ಇದ್ದಂತಹ ಒಂದು ನ್ಯಾಯಾಧೀಶರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಅದಕ್ಕಾಗಿ ಆಯ್ಕೆಯಲ್ಲಿ ಯೋಗ್ಯರನ್ನು ಆಯ್ಕೆ ಮಾಡಬೇಕು ಅನ್ನೋದು ಮತ್ತೊಮ್ಮೆ ಕೂಗು ಸ್ಟಾರ್ಟ್ ಆಗಿದೆ. ನಾವು ಜನರಿಂದ ಆಯ್ಕೆ ಆದವರು, ನಾವೆಲ್ಲವನ್ನು ಬದಲಾಯಿಸಬಲ್ಲೆವು ಅನ್ನುವಂಥ ಹಿಂದೆ ಆಡಿದಂಥ ಮಾತು ಮತ್ತೊಮ್ಮೆ ಮುಂಬರಿಗೆ ಬರ್ತಾ ಇದೆ. ಕಿರಣ್ ರಿಜಿಜು ನೆನಪಿಡ್ಬೇಕು ನಿಮ್ಗೆ. ಈ ಕಾಲೇಜಿಯಂ ಸಲುವಾಗಿ ಹಿಂದಿನ ಸಲ ನಡೆದಾಗ ಪಾಸು ಮಾಡಿದ್ದೇನೆ ಅದನ್ನು. ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ಸ್ ಕಮಿಷನ್ ಅಂತೇಳಿ NJEC ಅಂತೇಳಿ ಪಾಸ್ ಮಾಡಿದ್ರು ಕಾನೂನನ್ನ. ಅದನ್ನು ಲೋಕಸಭೆಯಿಂದ ರಾಜ್ಯಸಭೆಗೆ ಬಂದಾಗ ಅದನ್ನು ತಡೆ ಹಿಡಿದ್ರು. ಯಾರಪ್ಪ ಅಂದ್ರೆ ಅಂದಿನ ನಮ್ಮ ನ್ಯಾಯಾಧೀಶರು. ಕಾಲೇಜಿಯಂ ಅದೇ ಇರೋದು, ಮತ್ತೊಂದು ಅಡಾಪ್ಟ್ ಆಗೋದಿಲ್ಲ ಅಂತೇಳಿ NJEC ಬಿಲ್ಲನ್ನು 16 ಅಸೆಂಬ್ಲಿಗಳು ಒಪ್ಪಿದ್ದಾರೆ ಮತ್ತು ಪ್ರೆಸಿಡೆಂಟು ಒಪ್ಪಿದ್ರು. ಅದನ್ನು 2014ರಾಗ ಆದರೆ ಸುಪ್ರೀಂ ಕೋರ್ಟ್ 2015ರಲ್ಲೇ ಅದನ್ನು ರದ್ದುಪಡಿಸ್ತು ಅಥವಾ ಒಪ್ಪುವುದಿಲ್ಲ ಅಂತ ಹೇಳ್ತು. ನಾನು ಸೂಪರ್ಮೆಸಿ ಇದು ನ್ಯಾಯಾಂಗದ್ದು ಅಂತಾರೆ. ಸೂಪರ್ಮೆಸಿ ಆಲ್ರೆಡಿ ಆ ಸೂಪರ್ಮೆಸಿ ಒಂದಿಷ್ಟು ಪಾರದರ್ಶಕ ತರಬೇಕು. ಯಾವ ರೀತಿಯಾಗಿ ಆಯ್ಕೆ ಆಗ್ತದೆ, ಅದಕ್ಕೆ ಏನು ಎಂತೂ ಗೊತ್ತಾಗೋದಿಲ್ಲ. ನ್ಯಾಯಾಧೀಶರ ಕಮಿಟಿ ತಮಗೆ ಬೇಕಾದಾಗ ಮಾಡ್ತಾನೆ ಅಂತ ಏನೋ ಒಂದು ಕಾರಣಗಳು ನೀಡೆ ಇದು ಹೆಚ್ಚು ರೆಕ್ಟಿಫೈ ಇಲ್ಲ, ಇದು ಇದೆ ಕ್ಲಾರಿಟಿ ಇಲ್ಲ. ಯೋಗ್ಯರಿಗೆ, ಪ್ರಾಮಾಣಿಕರಿಗೆ ಅವಕಾಶಗಳು ಸಿಗ್ತಾ ಇಲ್ಲ ಅನ್ನೋಂಥ ಆರೋಪಗಳು ಮೇಲೆ ಕೇಳಿ ಬರ್ತಾ ಇದ್ದವು. ಹೀಗಾಗಿ ಕಾಲೇಜಿಯಮ್ಮನ್ನು ಯಾಕೆ ಬಂದ್ ಮಾಡೋರು, ಇದು ದೊಡ್ಡ ಚರ್ಚೆ ಸ್ಟಾರ್ಟ್ ಆಗಿದೆ ಇವತ್ತು. ಯಾಕಂದರೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕರು ಸಹಿತ ನಮ್ಮ ಈ ಒಂದು ಯಶವಂತ್ ವರ್ಮಾ ಅವರನ್ನು ಇನ್ನೊಂದು ಹೈಕೋರ್ಟ್ ಟ್ರಾನ್ಸ್ಫರ್ ಮಾಡಿದ್ರು. ಶಿಕ್ಷೆ ಆಗಲಿಲ್ಲ. ಟ್ರಾನ್ಸ್ಫರ್ ಶಿಕ್ಷೆ ಏನು, ಮತ್ತಲ್ಲೇ ಅಲಹಾಬಾದ್ ಕೋರ್ಟ್ನಲ್ಲಿ ಅವ್ರು ಒಳಗೆ ತೆಗೆದುಕೊಳ್ಳಿಲ್ಲ ಅವರು ನಾಮತ್ ಬೇರೆ. ಆದರೆ ನಾವು ಕೇಳ್ತಾ ಇರೋದಿಲ್ಲ, ಯಾವ ಪ್ರಮಾಣದಲ್ಲಿ ಸಿಕ್ಕಾಗ ಅವ್ರು ಸಸ್ಪೆಂಡ್ ಯಾಕಾಗಲಿಲ್ಲ, ಇಂಪೀಚ್ಮೆಂಟ್ ಯಾಕಾಗಲಿಲ್ಲ, ಅದಕ್ಕೆ ಅವಕಾಶ ಹಾಕ್ಕೊಡಿಲ್ಲ ಕಾಲೇಜಿಯಮ್ಮ ಅಥವಾ ಇವತ್ತಿನ ಸುಪ್ರೀಂ ಕೋರ್ಟ್ ನಮ್ಮ ಚೀಫ್ ಜಸ್ಟಿಸ್ ಅವರು. ಇದು ಅನೇಕ ಪ್ರಶ್ನೆಗಳನ್ನ ಇವತ್ತು ವಿರೋಧ ಪಕ್ಷದವ್ರು ಕೇಳ್ತಾ ಇದ್ದಾರೆ, ಆಡಳಿತ ಪಕ್ಷದವ್ರು ಕೇಳ್ತಾ ಇದ್ದಾರೆ, ಎಲ್ಲರೂ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇಲ್ಲ, ಕಾಲೇಜಿಯಮ್ಗೆ ಒಂದು ರಿಸ್ಟ್ರಿಕ್ಷನ್ ಹಾಕಬೇಕು, ಚೇಂಜ್ ಆಗಬೇಕು. ಯಾಕಂದರೆ ಅದರಲ್ಲಿ ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಷನ್ ಏನದಲ್ಲ, ಇದ್ರ ಬಗ್ಗೆ ಇನ್ನವೇ ಚರ್ಚೆ ಆಗಬೇಕು ಅಂತ ಈಗಾಗಲೇ ಆಡಳಿತಾರೂಢ ಪಕ್ಷದವರು ಅದನ್ನು ಇದ್ದಂಥ NJEC ಇದೇ ಮುಂದುವರಿಲಿ ಅಂತ ಇದ್ದಾರೆ. ಅದು ಖರ್ಗೆ ಅವರು ಒಂದಿಷ್ಟು ವಿರೋಧ ವ್ಯಕ್ತಪಡಿಸಿದ್ದಾರೆ. ಇನ್ನೊಮ್ಮೆ ಅದನ್ನು ಪ್ರಸ್ತುತಪಡಿಸ್ರಿ, ಇನ್ನೊಮ್ಮೆ ಡಿಸ್ಕಷನ್ ಮಾಡೋಣ. ಯಾಕಂದ್ರೆ ಇದು ನ್ಯಾಯ ಸ್ವತಂತ್ರ ಹೋಗಿರಬಾರ್ದು, ಆದರೆ ಒಳ್ಳೆಯವರಲ್ಲಿ ಆಯ್ಕೆ ಆಗಬೇಕು. ನೋಡ್ರಿ, ನಮ್ಮ ಸಂಸತ್ತಿನಲ್ಲಿ ಏನಾಗಿಬಿಟ್ಟದಪ್ಪ, ಸಂಸದರು ಒಂದು ಧರ್ಮದ ಪ್ರಭಾವದಿಂದನೋ ಹಣದ ಪ್ರಭಾವದಿಂದನೋ ಎಲ್ಲರೂ ಇವತ್ತು ನಮ್ಮ ಕಾರ್ಪೊರೇಟ್ ಜಗತ್ತಿಗೆ ಸಂಬಂಧಿಸಿದಂಥವ್ರು ಮ್ಯಾಕ್ಸಿಮಮ್ ಆಯ್ಕೆ ಆಗ್ತಾಯಿದ್ದಾರೆ, ಕೋಟ್ಯಾಧೀಶರು ಆಯ್ಕೆ ಆಗ್ತಾಯಿದ್ದಾರೆ. ಇದರಿಂದಾಗಿ ಜನಸಾಮಾನ್ಯರ ಸಮಸ್ಯೆಗಳ ಬಗ್ಗೆ ಚರ್ಚೆಗಿಂತಲೂ ಹೆಚ್ಚಿಗೆ ಅವ್ರು ಮರೆತಿದ್ದಾರೆ ಅಂದರೂ ಅಡ್ಡಿ ಇಲ್ಲ. ಈಗ ಅದು ಇವತ್ತು ಒಂದು ರೀತಿಯಿಂದ ನಿಜವಾದ ನ್ಯಾಯವನ್ನು ಒದಗಿಸ್ತಾ ಇಲ್ಲ. ಕಾರ್ಯಾಂಗೈತಿ ಮೊದಲು ಅಧಿಕಾರ ಕೈ ಸಿಕ್ಕದ, ಜೊತೆಗೆ ಶಾಸಕ ಜೊತೆಗಾರರಿದ್ದಾರೆ. ಹೀಗಾಗಿ ಅಲ್ಲಿ ಯಾವ ಕೆಲಸವೂ ಆಗಬೇಕಾಗಿದೆ, ಒಂದಿಷ್ಟು ಕೊಡಲಾರ್ದು ಕೈ ಬಿಸಿ ಮಾಡಲಾರ್ದು ಏನೂ ಆಗೋದೇ ಇಲ್ಲ. ಇನ್ನು ಉಳಿದದ್ದು ನ್ಯಾಯಾಂಗಿತ್ತು, ಅದು ಇತ್ತೀಚೆಗೆ ಅಲ್ಲಿಯೂ ಭ್ರಷ್ಟಾಚಾರ ಹೆಚ್ಚಾಗಿದೆ ಅನ್ನೋದು ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಈ ಎಲ್ಲ ನೆಲೆಯಲ್ಲಿ ಈ ಕಾಲೇಜಿಯಂ ಸಿಸ್ಟಮನ್ನು ಇವತ್ತು ಸರ್ಕಾರವೂ ಆಯಿತು, ಜೊತೆಗೆ ಅಪೋಸಿಷನ್ ಪಾರ್ಟಿಗಳು ಆಯಿತು. ಇಲ್ಲಪ್ಪ ಅದನ್ನು ರೀಬಿಲ್ಡ್ ಮಾಡಿರಿ. ಹಳೆಯ ಕಾಲೇಜಿಯಂ ಅದರಿಂದ ಒಳ್ಳೆಯ ಆಡಳಿತಗಾರ ಸಿಗ್ತಾ ಇಲ್ಲ. ನ್ಯಾಯಾಂಗದ ಆಡಳಿತದಲ್ಲೂ ಸಹಿತ ಏನಪ್ಪ ಅಂತಂದರೆ ದೋಷಗಳಾಗ್ತಾಯಿದ್ದಾವೆ, ತಪ್ಪುಗಳಾಗ್ತಾ ಇದ್ದಾವೆ. ಇದನ್ನು ನಿಲ್ಲಿಸಬೇಕು ಅಂತೇಳಿ ಮತ್ತೊಮ್ಮೆ ಇದು ಚರ್ಚೆಗೆ ಮುಂಬೆಲೆಗೆ ಮುಂದೆ ಬಂದದ. ಇನ್ನದು ಯಾವ್ಯಾವ ರೂಪ ಪಡಿತದ, ಏನು ಮಾಡ್ತದ ಅನ್ನೋದು ನೋಡುತ್ತಾ ಹೋಗಬೇಕಾಗಿದೆ ನಾವೆಲ್ಲ. ಆದರೆ ಒಂದಿಲ್ಲ ಏನಪ್ಪ ಅಂತಂದರೆ, ನಮ್ಮ ಸಂವಿಧಾನ ಏನು ಬಯಸ್ತಾ ಇತ್ತು, ಸಮಾನತೆ, ಎಲ್ಲರಿಗೂ ಸಹ ಉದ್ಯೋಗ, ಶಿಕ್ಷಣ,
ಎಲ್ಲ ಸಿಗಬೇಕಪ್ಪ ಅಂತ ಏನು ಬಯಸುವಂಗೆ ರಚನೆ ಆಗಿತ್ತು. ಅದು ಇವತ್ತು ಆಗ್ತಾಯಿದೆ ಅನ್ನೋದು ಸ್ಪಷ್ಟ ಆಗ್ತಾ ಹೊರಟದ. ನ್ಯಾಯಾಂಗನೂ ಅದು ಸಹಿತ ಇವತ್ತು ಮಾರ್ಕೊಳ್ತಾ ಇದೆಯಾ ಅನ್ನುವಂಥ ಪ್ರಶ್ನೆಗಳು ಎದ್ದಿದ್ದಾವ. ಶಾಸಕಾಂಗದಲ್ಲೂ ಸಹಿತ ಮೊದಲಿನ ವಿದ್ವತ್ತಿದ್ದಂಥ ಜನರ ನೋವುಗಳನ್ನು ಸಂಘಟನೆಗಳನ್ನು ಚರ್ಚೆ ಮಾಡಿ ಅವ್ರ ಪರಿಹಾರ ಹುಡುಕುವಂಥ ಶಕ್ತಿ ಇವತ್ತಿನ ಎಂ ಪಿಗಳಿಗೆ ಈ ದಿನದಿಂದ ಕಡಿಮೆ ಆಗ್ತಾಯಿದೆ. ಕೇವಲ ತಮ್ಮ ಪಾರ್ಟಿ ಹೆಡ್ ಏನು ಹೇಳ್ತಾರೆ ಆ ನೆಲೆಯಲ್ಲಿ ತಮ್ಮ ಪಾರ್ಟಿಯ ಸಿದ್ಧಾಂತ ನೆಲೆಯಲ್ಲಿ ಮಾತಾಡ್ತಾ ಹೋಗುವಂಥದ್ದು, ಆದಷ್ಟು ವಿರೋಧಿಗಳ ಧ್ವನಿಯನ್ನು ಅಡಗಿಸುವಂಥದ್ದು, ಇದನ್ನು ನಾವು ಹೆಚ್ಚು ಪಾರ್ಲಿಮೆಂಟ್ದಲ್ಲಿ ಕಾಣ್ತಾ ಇದ್ದೀವಿ. ಮತ್ತಿನ ಆಡಳಿತಶಾಹಿಗಳು ಈ ಕಾರ್ಯಾಂಗದವರು ಅಂತ ನೀವು ಹೇಳುವಾಗಿಲ್ಲ. ಶಾಸಕರೇ ಹೇಳ್ತಾರೆ ನಾವು ಕೇಳ್ತೇವಪ್ಪ, ನಾವು ಜನಪ್ರತಿನಿಧಿಗಳ ಸೇವಕರು ಅಂತ ಹೇಳ್ತಾರೆ. ಜನರ ಸೇವಕ ಅಂತ ಹೇಳೋದಿಲ್ಲ, ಅವರು ಜನಪ್ರತಿನಿಧಿಗಳ ಸೇವಕರು ಅಂತ ಹೇಳ್ತಾರೆ. ಹೀಗಾಗಿ ಒಟ್ಟಾರೆಯಾಗಿ 3 ಅಂಗಗಳು ಇವತ್ತು ತಮ್ಮ ದಾರಿ ಬಿಟ್ಟಿದ್ದಾವೆ ಅನ್ನೋದು ಸಂವಿಧಾನದಿಂದ ನಾವು ಇವತ್ತು ಸಹಜವಾಗಿ ಅಭ್ಯಾಸ ಮಾಡಿದಾಗ ಹೌದಪ್ಪ ಅಂತ ಅನ್ನಿಸ್ತದೆ. ಇನ್ನು ಪತ್ರಿಕಾ ರಂಗದ್ದು ಸಹಿತ ಇವತ್ತು ಅದು ಹಾದಿಯಲ್ಲಿ ಹೋಗ್ತದೆ. ಕಾರ್ಪೊರೇಟ್ ಕೈ ಸಿಕ್ಬಿಡೋದು ಇವತ್ತು ಇಡೀ ಪತ್ರಿಕಾ ರಂಗ ಕಾರ್ಪೊರೇಟ್ ಕೈ ಸಿಕ್ಕ ಅವ್ರೇನು ಹೇಳ್ತಾರಲ್ಲ ಸರಿ. ಅವ್ರ ಪೂರ್ವವನ್ನು ಪಶ್ಚಿಮ ಅಂತ ಹೇಳಿದ್ರೆ ಎಸ್ ಪಶ್ಚಿಮ ಅಂತ ಹೇಳಬೇಕು, ಪಶ್ಚಿಮನ ಉತ್ತರ ಅಂತ ಹೇಳಿದ್ರೆ ಎಸ್ ಉತ್ತರ ಅಂತ ಹೇಳಬೇಕು. ಇಂಥ ಪರಿಸ್ಥಿತಿ